ಚಿತ್ರದುರ್ಗದಲ್ಲಿ ಇಂದಿನಿಂದ ಪಿಯು ಪರೀಕ್ಷೆಗಳು ಆರಂಭಗೊಂಡಿವೆ. ಈ ಹಿನ್ನೆಲೆ ಸಂಸದ ಗೋವಿಂದ ಕಾರಜೋಳ್ ಅವರು ನಗರದ ಬಾಲಕರ ಪಿಯು ಕಾಲೇಜಿನ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರೀಕ್ಷಾರ್ಥಿಗಳಿಗೆ ಶುಭಾಶಯ ಕೋರಿದರು. ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದ ಅವರು 2024ರಲ್ಲಿ ಚಿತ್ರದುರ್ಗ ಜಿಲ್ಲೆ 31ನೇ ಸ್ಥಾನದಲ್ಲಿದ್ದು 72% ಫಲಿತಾಂಶ ಪಡೆದಿತ್ತು. ಆದರೆ 2025ರಲ್ಲಿ 28ನೇ ಸ್ಥಾನಕ್ಕೆ ಬಂದು 59% ಫಲಿತಾಂಶ ದಾಖಲಾಗಿದೆ. ಈ ಬಾರಿ ಇನ್ನಷ್ಟು ಉತ್ತಮ ಸಾಧನೆ ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಪರೀಕ್ಷಾರ್ಥಿಗಳೊಂದಿಗೆ ಕೈಕುಲುಕಿ ಶುಭಾಶಯ ವಿನಿಮಯ ಮಾಡಿದ ಸಂಸದರಿಗೆ ಕೆಲ ವಿದ್ಯಾರ್ಥಿಗಳು ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ಸಿ-ಟೌನ್ ನ್ಯೂಸ್ ವತಿಯಿಂದಲೂ ಪಿಯು ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಶುಭಾಶಯಗಳು. ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ, ಉತ್ತಮ ಫಲಿತಾಂಶ ನಿಮ್ಮದಾಗಲಿ. ಇದೊಂದಿಗೆ ನಮ್ಮ ವರದಿ ಸಲ್ಲಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ತಮಗೆ ಶುಭವನ್ನು ಕೋರಲಿಕ್ಕೆ ನಾನು ಬಂದಿದ್ದೀನಿ. 2024ರ ಮಾಮ ಓಕೆ, ಥ್ಯಾಂಕ್ ಯು ಬಾಯ್ ಬಾಯ್ ಮಾಮ ಬರ್ರಿ ಬರ್ರಿ ಓಕೆ ಬನ್ನಿ ಬನ್ನಿ ನನಗೆ ನಮ್ಮ ಬೇರೆಯವ್ರಿಗೆ ಕೊಟ್ಟರೆ ಸಾಕು, ಇಲ್ಲ ಅಂದ್ರೆ ನಮ್ಮ ಆಫೀಸಿಗೆ ಓಕೆ. ಒಳ್ಳೆದಾಗಲಿ ಒಳ್ಳೆದಾಗಲಿ. ಅವ್ರ ಪ್ರಿಪರೇಷನ್ನಿಗೆ ರೆಡಿ ಆಗೋದು ಬೇಡ, ಮಾಡ್ತೇವೆ. ನಮ್ಮ ಮಕ್ಕಳು ಓದಿ ಇಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಕಾಲೇಜಿಗೆ ಬಂದಿದ್ದಾರೆ. ಅವ್ರಿಗೆ ಶುಭವನ್ನು ಕೋರಲಿಕ್ಕಾಗಿ ನಾನು ಬಂದಿದ್ದೀನಿ. ಅದರಲ್ಲೂ ವಿಶಿಷ್ಟವಾಗಿ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಈ ಸೆಂಟರ್ನಲ್ಲಿ ಎಕ್ಸಾಮ್ ಬರೀತಕ್ಕಂಥವ್ರು. ಅವರು ಸಾಕಷ್ಟು ಶ್ರಮ ಹಾಕಿ ಓದಿ ತಾವು ಮುಂದೆ ಬರಬೇಕು, ಜೀವನದಲ್ಲಿ ತಾವು ವಿಶಿಷ್ಟ ಸಾಧಕರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತಲೂ ಹೆಚ್ಚು ಶ್ರಮ ಹಾಕಿ ಪೈಪೋಟಿಯನ್ನು ಮಾಡ್ತಾಯಿದ್ದಾರೆ. ನ್ಯಾಯಸಮ್ಮತವಾದಂಥ ಪರೀಕ್ಷೆಯನ್ನು ಬರೀಲಿಕ್ಕೆ ಅವರು ಬಂದಿದ್ದಾರೆ. ನಾನು ಅವ್ರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದು ನಿಮ್ಮ ಮೇಲೆ ಏರಲಿಕ್ಕೆ ಮೊದಲನೇ ಮೆಟ್ಲಿದು ಪಿ ಯು ಸಿ ಎಕ್ಸಾಮ್ದಲ್ಲಿ ಬರೆದ ಮೇಲೆ ಅವರು ನೀಟ್ ಎಕ್ಸಾಮಿನೇಷನ್ನು ಮತ್ತೊಂದು ಆಲ್ ಇಂಡಿಯಾ ಸರ್ವಿಸ್ಗೆ ಬರೀತಕ್ಕಂಥದ್ದು ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕಂತಿರ್ತದೆ, ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕಂತಿರ್ತದೆ, ವೃತ್ತಿಕ ಪರ ಕೋರ್ಸ್ಗಳಿಗೆ ಹೋಗ್ಬೇಕಂತಿರ್ತದೆ. ಮತ್ತು ಇನ್ನೂ ಕೆಲವರು ಇವತ್ತಿನ ಕಾಲದಲ್ಲಿ ಪೈಲಟ್ಗಳಾಗಿದ್ದಾರೆ. ಮಿಲ್ಟ್ರಿ ಸೇವೆಯಲ್ಲೂ ಕೂಡ ಇವತ್ತು ನಮ್ಮ ಹೆಣ್ಣುಮಕ್ಕಳು ವಿಶಿಷ್ಟವಾದಂಥ ಸಾಧನೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಅವರಿಗೆ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಚಿತ್ರದುರ್ಗ ಜಿಲ್ಲೆ 2025ರಲ್ಲಿ 28ನೇ ಸ್ಥಾನಕ್ಕಿತ್ತು, 59% ರಿಸಲ್ಟ್ ಆಗಿತ್ತು. 2024ರಲ್ಲಿ 72% ಆಗಿ ರಿಸಲ್ಟ್ ಆಗಿ 31ನೇ ಸ್ಥಾನದಲ್ಲಿತ್ತು. ನಮ್ಮ ಚಿತ್ರದುರ್ಗ ಜಿಲ್ಲೆ ಈ ವರ್ಷ 3, 4, 1, 2 ಸ್ಥಾನಕ್ಕೆ ಬರಬೇಕು ಅನ್ನುವಂಥ ಆಸೆ ನಂದಿದೆ. ಆ ಆಶಯವನ್ನು ಈಡೇರಿಸಬೇಕು ಅಂತ ನಮ್ಮ ಮಕ್ಕಳಿಗೆ ಕಿವಿಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಅವ್ರ ಹೆತ್ತ ತಂದೆ ತಾಯಿಗಳಿಗೂ ಮತ್ತು ನಮ್ಮ ಜಿಲ್ಲೆಗೂ ಕೀರ್ತಿ ಗೌರವವನ್ನು ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಬೇಕು ಅಂಥೇಳಿ ಆ ಮಕ್ಕಳಿಗೆ ಹೇಳಲಿಕ್ಕೆ ಬಯಸಿ, ಅವ್ರ ಜೀವನದಲ್ಲಿ ಭಗವಂತ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಸಿಗುವ ಹಾಗೆ ಮತ್ತು ಹೆಚ್ಚು ವಿದ್ಯಾವಂತರಾಗುವ ಹಾಗೆ, ಸೈಂಟಿಸ್ಟ್ಗಳಾಗಬೇಕು, ಮಿಲಿಟ್ರಿ ಅಧಿಕಾರಿಗಳಾಗಬೇಕು, ಆಲ್ ಇಂಡಿಯಾ ಸರ್ವೀಸಿಗಾಗಬೇಕು, ವಕೀಲರಾಗಬೇಕು, ಇಂಜಿನಿಯರಾಗಬೇಕು, ಹೀಗೆ ವೈದ್ಯರಾಗಬೇಕು, ಹೀಗೆ ಹಲವಾರು ಕನಸುಗಳನ್ನ ಹೊತ್ತಿರ್ತಕ್ಕಂಥ ಮಕ್ಕಳಿಗೆ ಭಗವಂತ ಯಶಸ್ಸನ್ನು ಕೊಡಲಿ ಅಂಥೇಳಿ ಪ್ರಾರ್ಥಿಸ್ತೀನಿ. ಶುಭವಾಗಲಿ.